ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಕುರ್ಆನ್ ಕ್ಲಾಸ್ ಪಾಠ ಸಂಖ್ಯೆ 3 ಭಾಗ 3ರಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಹಿಂದೆ ನಾವು ಪಾಠ ಸಂಖ್ಯೆ 1ರಲ್ಲಿ ಕುರ್ಆನಿಕ್ ಅಕ್ಷರ ಅರ್ಥಾತ್ ಅರಬಿ ವರ್ಣಮಾಲೆಯನ್ನು ಕಲಿತಿದ್ದೇವೆ. ಪಾಠ ಸಂಖ್ಯೆ 2ರಲ್ಲಿ ಆ ಅರಬಿ ವರ್ಣಮಾಲೆಗಳು ಕೂಡಿಸಿ ಬರೆಯುವಾಗ ಯಾವ ಯಾವ ರೂಪದಲ್ಲಿ ಬರುತ್ತವೆ ಇದನ್ನು ಕಲಿತಿದ್ದೇವೆ. ಹಾಗೂ ಪಾಠ ಸಂಖ್ಯೆ 3ರಲ್ಲಿ ಜಬರ್, ಝೇರ್, ಪೇಶ್ ಅರಬಿ ಭಾಷೆಯ ಈ 3 ಚಿಹ್ನೆಗಳನ್ನು ಕಲಿತಿದ್ದೇವೆ. ಈ 3 ಚಿಹ್ನೆಯ ಬಗ್ಗೆ ನಾವು ಕೇಳಿದ್ದೇವೆ. ಇದರಲ್ಲಿ ಜಬರ್ ಹಾಗೂ ಝೇರ್ ಈ 2 ಅಕ್ಷರಗಳ ಬಗ್ಗೆ ನಾವು ಕಲಿತಿದ್ದೇವೆ. ಯಾವುದೇ ಒಂದು ಅಕ್ಷರದ ಮೇಲೆ ಈ ಜಬರ್ ಚಿಹ್ನೆ ಬಂದರೆ ಅದನ್ನು ಯಾವ ರೀತಿ ನಾವು ಓದಬೇಕು, ಅದು ಯಾವ ರೀತಿ ಪ್ರೊನೌನ್ಸ್ ಆಗುತ್ತದೆ, ಅದರ ಧ್ವನಿಯು ಯಾವ ರೀತಿಯಲ್ಲಿ ಬರುತ್ತದೆ, ಹಾಗೂ ಯಾವುದೇ ಒಂದು ಅಕ್ಷರದ ಕೆಳಗಡೆ ಝೇರ್ ಚಿಹ್ನೆ ಬಂದರೆ ಅದರ ಪ್ರೊನೌನ್ಸಿಯೇಷನ್ ಏನಾಗಿರುತ್ತದೆ, ಅದರ ಧ್ವನಿ ಯಾವ ರೀತಿ ಉತ್ಪಾದನೆ ಆಗುತ್ತದೆ, ಇದನ್ನು ಸಹ ನಾವು ಕಲಿತಿದ್ದೇವೆ. ಹಾಗೂ ಈ 2 ಚಿಹ್ನೆಗಳ ಮೂಲಕ ಅಕ್ಷರಗಳನ್ನು ಸೇರಿಸಿ ಕೂಡಿಸಿ ಪದಗಳ ರೂಪದಲ್ಲಿ ಓದುವ ವಿಧಾನವನ್ನು ಸಹ ನಾವು ಕಲಿತಿದ್ದೇವೆ. ಇಂದು ನಾವು 3ನೇ ಪಾಠದ ಕೊನೆಯ ಭಾಗದಲ್ಲಿ ಈ 3 ಚಿಹ್ನೆಗಳಲ್ಲಿ ಕೊನೆಯ ಚಿಹ್ನೆ ಪೇಶ್ ಬಗ್ಗೆ ಕಲಿಯೋಣ. ಪಾಠವನ್ನು ಪ್ರಾರಂಭಿಸುವ ಮುನ್ನ ಐ ಹೋಪ್ ಎಲ್ಲರೂ ವಜು ಮಾಡಿಕೊಂಡು ಒಂದು ಬುಕ್ ಹಾಗೂ ಪೆನ್ ಹಿಡಿದು ಕುಳಿತಿರಬಹುದು. ಯಾವುದೇ ಒಂದು ಮುಖ್ಯವಾದ ವಿಷಯ ನಿಮಗೆ ಕೇಳಿ ಬಂದರೆ ಅದನ್ನು ನೋಟ್ ಮಾಡಿಕೊಳ್ಳಲು. ಪಾಠವನ್ನು ಪ್ರಾರಂಭಿಸುವ ಮುನ್ನ ನನ್ನೊಂದಿಗೆ ದುವಾ ಓದಿರಿ. ರಬ್ಬಿ ಯಸ್ಸಿರ್ ವಲಾ ತುಅಸ್ಸಿರ್ ವತಮ್ಮಿಮ್ ಬಿಲ್ ಖೈರ್ ವಬಿಕ ನಸ್ತഈನು ಯಾ ಫತ್ತಾಹು ಯಾ ಫತ್ತಾಹು ಯಾ ಫತ್ತಾಹ್ ರಬ್ಬಿ ಜಿದ್ನಿ ಇಲ್ಮಾ. ವೀಕ್ಷಕರೇ, ಪೇಶ್ ಚಿಹ್ನೆ ಈ ರೂಪದಲ್ಲಿ ಬರುತ್ತದೆ. ಇದರ ಹಿಂದೆಯೂ ಸಹ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಜಬರ್ ಚಿಹ್ನೆ ಸದಾ ಅಕ್ಷರದ ಮೇಲೆ ಬರುತ್ತದೆ. ಅದೇ ಜಬರ್ ಚಿಹ್ನೆ ಅಕ್ಷರದ ಕೆಳಗಡೆ ಬಂದರೆ ಅದು ಝೇರ್ ಆಗಿರುತ್ತದೆ. ಆದರೆ ಈ ಪೇಶ್ ಚಿಹ್ನೆ ಸದಾ ಅಕ್ಷರದ ಮೇಲೆ ಬರುತ್ತದೆ. ಇದು ಎಂದಿಗೂ ಅಕ್ಷರದ ಕೆಳಗಡೆ ಬರುವುದಿಲ್ಲ. ಈ ಪೇಶ್ ಚಿಹ್ನೆ ನೋಡಲು ಈ ರೀತಿ ಬರುತ್ತದೆ. ಹಾಗೂ ಇದು ಯಾವುದೇ ಒಂದು ಅಕ್ಷರದ ಮೇಲೆ ಬಂದರೆ ಅದನ್ನು ಯಾವ ರೀತಿ ನಾವು ಓದಬೇಕು ಇದನ್ನು ಕಲಿಯೋಣ. ನೋಡಿ ವೀಕ್ಷಕರೇ, ಇದು ಬಾ, ಇದರ ಮೇಲೆ ಅಥವಾ ಕೆಳಗಡೆ ಏನಿಲ್ಲ. ನಾವು ಇದನ್ನು ಈಗ ಬಾ ಅಕ್ಷರ ಎಂದು ಓದುತ್ತೇವೆ. ಈಗ ಈ ಅಕ್ಷರದ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದನ್ನು ನಾವು ಯಾವ ರೀತಿ ಓದಬೇಕು? ಬಾ ಪೇಶ್ ಬು. ಬಾ ಅಕ್ಷರದ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದು ಬು ಎನ್ನುವ ಧ್ವನಿಯನ್ನು ಉತ್ಪಾದಿಸುತ್ತದೆ. ಇದೇ ರೀತಿ ತಾ, ಇದರ ಮೇಲೆ ಅಥವಾ ಕೆಳಗಡೆ ಏನಿಲ್ಲ. ಈಗ ಇದರ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದನ್ನು ನಾವು ತಾ ಪೇಶ್ ತು ಎಂದು ಓದುತ್ತೇವೆ. ತಾ ಅಕ್ಷರದ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದು ತು ಎನ್ನುವ ಧ್ವನಿಯನ್ನು ಉತ್ಪಾದಿಸುತ್ತದೆ. ಇದೇ ರೀತಿ ನಾವು ಈ ಎಲ್ಲಾ ಅಕ್ಷರಗಳನ್ನು ಓದೋಣ. ಹಮ್ಜಾ, ಪೇಶ್, ಉ. ಅಲಿಫ್ ಅಕ್ಷರವನ್ನು ನಾವು ಯಾಕೆ ಹಮ್ಜಾ ಎಂದು ಓದುತ್ತಿದ್ದೇವೆ ಇದನ್ನು ನಾವು ಹಿಂದೆ ಪಾಠ ಸಂಖ್ಯೆ 3 ಭಾಗ 1ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ನಿಮ್ಮಲ್ಲಿ ಎಷ್ಟು ಜನರಿಗೆ ಆ ಎಕ್ಸ್ಪ್ಲನೇಷನ್ ಅರ್ಥವಾಗಿದೆ, ಯಾಕೆ ನಾವು ಈ ಅಲಿಫ್ ಅಕ್ಷರವನ್ನು ಹಮ್ಜಾ ಎಂದು ಓದುತ್ತಿದ್ದೇವೆ. ಹಮ್ಜಾ ಪೇಶ್ ಉ, ಬಾ ಪೇಶ್ ಬು, ತಾ ಪೇಶ್ ತು, ಸಾ ಪೇಶ್ ಸು, ಜೀಮ್ ಪೇಶ್ ಜು, ಹಾ ಪೇಶ್ ಹು, ಖಾ ಪೇಶ್ ಖು, दाल पेश दू, जाल पेश जू, रा पेश रू, जा पेश जू, सीन पेश सु, शीन पेश शु, सात पेश सु, रात पेश रू, ता पेश तू, रा पेश रू, आइन पेश रू, गैन पेश गो, फा पेश फु, खाफ पेश खु, काफ पेश कु, लाम पेश लु, मीम पेश मु, नून पेश नु, वाव पेश उ, हा पेश हु, हमजा पेश उ, या पेश ಯು. ಇಲ್ಲಿ ನಿಮಗೆ ಅರ್ಥವಾಗಿರಬಹುದು ಈ ಪೇಶ್ ಚಿಹ್ನೆ ಯಾವ ಅಕ್ಷರದ ಮೇಲೆ ಬಂದರೆ ಅದು ಯಾವ ಧ್ವನಿಯನ್ನು ಉತ್ಪಾದಿಸುತ್ತದೆ, ಅದನ್ನು ನಾವು ಯಾವ ರೀತಿ ಓದಬೇಕು. ವೀಕ್ಷಕರೇ, ಇಲ್ಲಿ ನೀವು ಒಂದು ಸಿಂಪಲ್ ಕ್ರೊನಾಲಜಿ ತಮ್ಮ ಮೆದುಳಿನಲ್ಲಿ ಇರಿಸಿಕೊಳ್ಳಿ. ಯಾವುದೇ ಒಂದು ಅಕ್ಷರ ಅದರ ಮೇಲೆ ಈ ಜಬರ್ ಚಿಹ್ನೆ ಬಂದರೆ ಅದು ಕನ್ನಡ ಭಾಷೆಯಲ್ಲಿ ಕತ್ತಲ್ ಕಟ್ಟು ಕ ಈ ರೀತಿ ನಾವು ಇದನ್ನು ಓದಬೇಕು.
ಹಾಗೂ ಯಾವುದೇ ಒಂದು ಅಕ್ಷರದ ಕೆಳಗಡೆ ಈ ಝೇರ್ ಚಿಹ್ನೆ ಬಂದರೆ ಇದು ಕನ್ನಡ ಭಾಷೆಯಲ್ಲಿ ಗುಣಿಸು ಉತ್ಪಾದಿಸುವ ಧ್ವನಿಯನ್ನು ಈ ಝೇರ್ ಚಿಹ್ನೆ ಉತ್ಪಾದಿಸುತ್ತದೆ. ಉದಾಹರಣೆಗೆ ಕಾ ಗುಣಿಸು ಕಿ, ಅದೇ ರೀತಿ ಕಾವ್ ಝೇರ್ ಕಿ. ಮಾ ಗುಣಿಸು ಮೀ, ಅದೇ ರೀತಿ ಮೀಮ್ ಝೇರ್ ಮೀ. ಹಾಗೂ ಈ ಪೇಶ್ ಚಿಹ್ನೆ ಕನ್ನಡ ಭಾಷೆಯಲ್ಲಿ ಕೊಂಬು ಉತ್ಪಾದಿಸುವ ಧ್ವನಿಯನ್ನು ಉತ್ಪಾದಿಸುತ್ತದೆ. ಉದಾಹರಣೆಗೆ ಬಾ ಕೊಂಬು ಬು, ಬಾ ಪೇಶ್ ಬು. ತಾ ಕೊಂಬು ತು, ತಾ ಪೇಶ್ ತು. ಈ ಒಂದು ಕ್ರೊನಾಲಜಿ ನಿಮ್ಮ ಮೆದುಳಿನಲ್ಲಿ ನೀವು ಇರಿಸಿಕೊಳ್ಳಿ. ಇನ್ಶಾಲ್ಲ ನಿಮಗೆ ಈ ಪಾಠ ಅರ್ಥವಾಗಲು ಸುಲಭವಾಗುತ್ತದೆ. ಸೊ ಇದು ಪೇಶ್ ಚಿಹ್ನೆಯನ್ನು ವಿವಿಧ ಅಕ್ಷರಗಳ ಮೇಲೆ ಬಂದರೆ ಯಾವ ರೀತಿ ಓದಬೇಕು, ಅದು ಯಾವ ಧ್ವನಿಯನ್ನು ಉತ್ಪಾದಿಸುತ್ತದೆ, ಇದನ್ನು ನಾವು ಕಲಿತಿದ್ದೇವೆ. ಈಗ ಇದು ಒಂದು ಪದದಲ್ಲಿ ಬಂದರೆ ಯಾವ ರೀತಿ ನಾವು ಓದಬೇಕು ಇದನ್ನು ಕಲಿಯೋಣ. ಇಲ್ಲಿ ಕೆಳಗಡೆ ನೀವು ನೋಡಬಹುದು ರಾ, ಅದರ ಮೇಲೆ ಪೇಶ್ ಚಿಹ್ನೆ ಇದೆ. ಸೀನ್, ಅದರ ಮೇಲೆ ಪೇಶ್ ಚಿಹ್ನೆ ಇದೆ. ಲಾಮ್, ಅದರ ಮೇಲೂ ಸಹ ಪೇಶ್ ಚಿಹ್ನೆ ಇದೆ. ಈಗ ಇದನ್ನು ಯಾವ ರೀತಿ ಓದಬೇಕು? ರಾ ಪೇಶ್ ರು, ಸೀನ್ ಪೇಶ್ ಸು. ಈಗ ಈ ಎರಡು ಅಕ್ಷರಗಳನ್ನು ಸೇರಿಸಿದರೆ ಏನಾಯಿತು? ರು ಹಾಗೂ ಸು, ರುಸು. ಲಾಮ್ ಪೇಶ್ ಲು, ಏನಾಯಿತು? ರುಸು ಲು, ರುಸು ಲು. ಅದೇ ರೀತಿ ಸೀನ್ ಪೇಶ್ ಸು, ದಾಲ್ ಪೇಶ್ ದು, ಏನಾಯಿತು? ಸು ಹಾಗೂ ದು, ಸುದು. ಪುನಃ ಸೀನ್ ಪೇಶ್ ಸು, ಏನಾಯಿತು? ಸುದು ಸು, ಸುದುಸು. ರುಸುಲು ಸುದುಸು. ಈ ರೀತಿ ನಾವು ಇದನ್ನು ಓದಬೇಕು. ಈ ಪೇಶ್ ಚಿಹ್ನೆ ಪದದಲ್ಲಿ ನಮಗೆ ಕಾಣಿ ಬಂದರೆ, ಇದು ಕೇವಲ ಪೇಶ್ ಚಿಹ್ನೆ ಒಂದು ಪದದಲ್ಲಿ ಕಾಣಿ ಬಂದರೆ ಓದುವ ಅಭ್ಯಾಸವಾಗಿತ್ತು. ಈಗ ಜಬರ್, ಝೇರ್ ಹಾಗೂ ಪೇಶ್ ಈ ಮೂರು ಅಕ್ಷರಗಳು ಮಿಶ್ರಿತವಾಗಿ ಮಿಕ್ಸ್ ಆಗಿ ಯಾವುದೇ ಒಂದು ಪದದಲ್ಲಿ ಬಂದರೆ ಅದನ್ನು ಯಾವ ರೀತಿ ಓದಬೇಕು, ನಾವು ಯಾವ ರೀತಿ ಕೂಡಿಸಿ ಓದಬೇಕು, ಇದರ ಅಭ್ಯಾಸವನ್ನು ಮಾಡೋಣ. ಇದರ ವಿಧಾನವನ್ನು ನಾವು ಕಲಿಯೋಣ. ಮುಂದೆ ನೀವು ನೋಡಬಹುದು ಪಾ ಪೇಶ್ ಫು, ಖಾಫ್ ಝೇರ್ ಖಿ, ಫೋಖಿ. ದಾಲ್ ಜಬರ್ ದ, ಫೋಖಿ ದ, ಫೋಖಿದ. ಖಾಫ್ ಪೇಶ್ ಖು, ತಾ ಝೇರ್ ತಿ, ಏನಾಯಿತು? ಖೋತಿ. ಲಾಮ್ ಜಬರ್ ಲಾ, ಖೋತಿಲ. ನೂನ್ ಪೇಶ್ ನು, ಕಾಫ್ ಝೇರ್ ಕಿ, ಏನಾಯಿತು? ನೂಕಿ. ಸೀನ್ ಜಬರ್ ಸಾ, ಏನಾಯಿತು? ನೂಕಿ ಸಾ. ಕಾಫ್ ಜಬರ್ ಕಾ, ರಾ ಪೇಶ್ ರು, ಕರು. ಮೀಮ್ ಜಬರ್ ಮಾ, ಕರು ಮಾ. ಐನ್ ಪೇಶ್ ರು, ಲಾಮ್ ಝೇರ್ ಲಿ, ಉಲಿ. ಮೀಮ್ ಜಬರ್ ಮಾ, ಉಲಿ ಮಾ. ಹಾ ಪೇಶ್ ಹು, दाल जेर दी, हुदी. ಯಾ ಜಬರ್ ಯಾ, ಹುದಿಯಾ. ಸೊ ಈ ರೀತಿ ವೀಕ್ಷಕರೇ ನಾವು ಈ ಪೇಶ್, ಝೇರ್ ಹಾಗೂ ಜಬರ್ ಈ ಎಲ್ಲ ಚಿಹ್ನೆಗಳನ್ನು ಕೂಡಿಸಿ ಮಿಶ್ರಿಸಿ ಒಂದೇ ಪದದಲ್ಲಿ ಉಪಯೋಗಿಸಿದರೆ ನಾವು ಓದಬೇಕು. ಐ ಹೋಪ್ ನಿಮಗೆ ಇದು ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಈಗ ನಾವು ಓದಿದ್ದು ಇದು ಹೆಜ್ಜೆ ಓದುವುದು ಎಂದು ಹೇಳಲಾಗುತ್ತದೆ. ಇದನ್ನು ಸಹ ನಾನು ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದರ ಬಗ್ಗೆಯೂ ಸಹ ನಿಮಗೆ ಜ್ಞಾಪನವಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ, ಯಾರಿಗೆ ಇದು ಹೆಜ್ಜೆ ಹಾಗೂ ರವಾ ವ್ಯತ್ಯಾಸ ಅರ್ಥವಾಗಿದೆ. ಸೊ ಒಂದೊಂದು ಪದವನ್ನು ಬಿಡಿಸಿ ಓದುವುದನ್ನು ಹೆಜ್ಜೆ ಓದುವುದು ಎನ್ನುತ್ತಾರೆ. ಈಗ ಅದೇ ಎಲ್ಲ ಅಕ್ಷರಗಳನ್ನು ಸೇರಿಸಿ ಒಂದು ಪದದ ರೂಪದಲ್ಲಿ ನಾವು ಓದಬೇಕಾದರೆ ಅದನ್ನು ರವಾ ಓದುವುದು ಎನ್ನಲಾಗುತ್ತದೆ. ಈಗ ನಾವು ಅದರ ಅಭ್ಯಾಸ ಮಾಡೋಣ. ಈ ಮೂರು ಅಕ್ಷರಗಳನ್ನು ಸೇರಿಸಿದರೆ ಅದರ ಚಿಹ್ನೆಗಳೊಂದಿಗೆ ರು ಸು ಲು, ರು ಸು ಲು. ಅದೇ ರೀತಿ ಸು ದು ಸು, ಸುದುಸು. ಪು ಹಿ ದ, ಪುಹಿದ. ಹು ತಿ ಲ, ಹುತಿಲ. ನುಕಿಸ, ಕರುಮ, ಉಲಿಮ, ಹುದಿಯ. ಸೊ ಇಷ್ಟೇ ವೀಕ್ಷಕರೇ, ಬಹಳ ಸುಲಭವಾಗಿದೆ. ಐ ಹೋಪ್ ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ಸರಳವಾಗಿ ಅರ್ಥವಾಗಿರಬಹುದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಮ್ಮಿಂದ ಕೇಳಬಹುದು, ಅಥವಾ ನಮ್ಮ ವಾಟ್ಸಪ್ ಗ್ರೂಪಿನಲ್ಲೂ ಸಹ ಕೇಳಬಹುದು.
ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಪಿನ್ ಕಮೆಂಟ್ನಲ್ಲಿ ಸಿಗುತ್ತದೆ. ಈಗ ಇದರ ಅಭ್ಯಾಸ ಮಾಡಿ. ವಿವಿಧ ಅಕ್ಷರಗಳನ್ನು 10 ಬಾರಿ ಓದಿರಿ ಅದರ ಚಿಹ್ನೆಗಳೊಂದಿಗೆ, ಹಾಗೂ ಈ ಪದಗಳನ್ನು ಒಂದೊಂದು ಅಕ್ಷರವನ್ನು ಬಿಡಿಸಿ ಅದರ ಚಿಹ್ನೆಗಳೊಂದಿಗೆ 5 ಬಾರಿ ಓದಿರಿ. 5 ಬಾರಿ ಈ ಪದದ ರೂಪದಲ್ಲಿ ಎಲ್ಲ ಅಕ್ಷರಗಳನ್ನು ಸೇರಿಸಿ ಓದಿರಿ. ಸೊ ಇಲ್ಲಿಗೆ ನಮ್ಮ ಕುರ್ಆನ್ ಕ್ಲಾಸ್ 3ನೇ ಪಾಠ ಕಂಪ್ಲೀಟ್ ಆಗುತ್ತದೆ. ಸೊ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.